ನಾನು ಹೋದಾಗ ಅವನು ಗೊತ್ತಾಗ್ಬಿಡುತ್ತೆ ಕದೀಮನಿಗೆ, ಓ ಇವನ ಮಗಳಿಗೆ ₹1,00,000 ₹2,00,000 ₹10,00,000 ಸೀಟ್ ಸಿಗ್ತಾ ಇದೆ, ಈಗ ಅದಕ್ಕೆ ತಕ್ಷಣಕ್ಕೆ ಇವನು ಇನ್ಕಮ್ ಸರ್ಟಿಫಿಕೇಟ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಿದ್ದಾನೆ, ಕೊಡ್ಲಿ ಬಿಡು, ಲಕ್ಷಾಂತರ ರೂಪಾಯಿ ಸಿಗ್ತಾ ಇದೆ, ಅಲ್ಲಿ ಅವನಿಗೆ ಫ್ರೀ ಸೀಟ್ ಸಿಗ್ತಾ ಇದೆಯಲ್ಲ, ನನಗೆ 10,000 ಕೊಡ್ಲಿ. ಶಿವಕುಮಾರ್ ಅವ್ರದ್ದು ಧನಂಜಯ್ ಈ ಸಾರಿ ಯಾವ ಜನಾರ್ದನ್ ರೆಡ್ಡಿ ಜೈಲ್ ಹೋದ್ನಲ್ಲ, ಅದೇ ತರದ MSIL ಕೇಸ್ ಇದೆ, ಎಷ್ಟೋ ಏನು ಡಿನೋಟಿಫಿಕೇಶನ್ ಕೇಸ್ ಇದೆ, DK ಶಿವಕುಮಾರ್ ಯಡಿಯೂರಪ್ಪ ಇಬ್ರು ಸೇರಿ ಜೈಲ್ಗೆ ಹೋಗ್ಬೇಕು, ಆ ತರದ ಪ್ರಕರಣಗಳಿದೆ. ಆದ್ರೆ ಎಲ್ಲ ಮುಚ್ಚಾಗ್ತಾ ಆಗಿದೆ, ಹಳೆವಾಗ್ಬಿಟ್ಟಿವೆ. ಬಿಜೆಪಿಯ ಮೇಲ್ನವ್ರನ್ನೇ ಕಾಂಗ್ರೆಸ್ನವ್ರು ಬುಕ್ ಮಾಡ್ಕೊಂಡಿದ್ದಾರೆ, ನನ್ಗೆ ಗೊತ್ತಿದೆ ಕೆಲವು ಪ್ರಕರಣಗಳಲ್ಲಿ. ಸೊ ಈ ತರ ಇದರ ಸಿಚುವೇಶನ್ ಅಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಥವಾ ನೀವು CM ಆದ್ರೆ, ಸೊ ಏನೆಲ್ಲ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಅವು ತುಂಬಾ ದೊಡ್ಡ ಏನು ಕನಸುಗಳು, ವಿಚಾರಗಳು ಹಲವಾರು. ಮೊದಲನೇದು ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೊಣೆಗಾರರಾಗಬೇಕು. ಅವ್ರಿಗೆ ಏನು ಜವಾಬ್ದಾರಿ ಕೊಡಲಾಗಿದೆಯೋ ಅದಕ್ಕೆ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆವಾಗ ಭ್ರಷ್ಟಾಚಾರ ಪೂರ್ತಿಯಾಗಿ ನಿಲ್ಲುತ್ತೆ. ಲಂಚ ಮತ್ತು ಭ್ರಷ್ಟಾಚಾರ ಎರಡು ಸಪ್ರೇಟ್. ಆ್ಯಕ್ಚುಲಿ ಲಂಚ ಅನ್ನೋದು, ನಾನೀಗ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಬೇಕು, ನನ್ನ ಮಗಳಿಗೆ ಒಂದು ಯಾವುದೋ ಒಂದು ಗೌರ್ಮೆಂಟ್ ಸೌಲಭ್ಯ ಬೇಕಾಗಿದೆ, ಅದು ಇಂಜಿನಿಯರಿಂಗು ಮೆಡಿಕಲ್ಗೆ ಹೋಗೋದಕ್ಕೆ ಒಂದು ಅಪ್ಲೈ ಮಾಡಬೇಕು, ಆಕೆಗೆ ಆ ಕೋಟಾದಲ್ಲಿ ಸಿಗಬೇಕು ಅಂತ ನಾನು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಈಗ ನಾನು ಹೋದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ ಕದೀಮನಿಗೆ, ಓ ಇವನ ಮಗಳಿಗೆ ₹1,00,000 ₹2,00,000 10,00,000 ಸೀಟ್ ಸಿಗ್ತಾ ಇದೆ, ಈಗ ಅದಕ್ಕೆ ತಕ್ಷಣಕ್ಕೆ ಇವನು ಇನ್ಕಮ್ ಸರ್ಟಿಫಿಕೇಟ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಿದ್ದಾನೆ, ಕೊಡ್ಲಿ ಬಿಡು, ಲಕ್ಷಾಂತರ ರೂಪಾಯಿ ಸಿಗ್ತಾ ಇದೆ, ಅಲ್ಲಿ ಅವನಿಗೆ ಫ್ರೀ ಸೀಟ್ ಸಿಗ್ತಾ ಇದೆಯಲ್ಲ, ನನಗೆ 10,000 ಕೊಡಲಿ. ಅದನ್ನು ₹10 ಮಾಡ್ಕೊಡ್ಬೇಕಾಗಿರೋದು, ಅಂದರೆ ₹10 ಗೌರ್ಮೆಂಟ್ ಫೀಸು. ಆ ನೀಚ ಹಂಗೆ ಮಾಡ್ತಾ ಇದ್ದಾನೆ. ಅವಾಗ ನಾವು ವಿಧಿ ಇಲ್ಲದೆ ಯಾಕಂದರೆ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸೀಟು ಹೋಯ್ತು, ದುಡ್ಡನ್ನು ಜಾಸ್ತಿ ಆಗ್ಬಿಡ್ತು. ಅವಾಗ ಏನು ಮಾಡ್ತಾರೆ, ತಕ್ಷಣ ಜನ ಕೊಡ್ತಾರೆ. ಇದು ಲಂಚ. ನಮ್ಮ ಹಕ್ಕಿಗೆ ನಾವು ಯಾವುದಕ್ಕೆ ಹಕ್ಕುದಾರರಾಗಿದ್ದೀವೋ ಅದನ್ನು ತಗೊಳ್ಳೋದಕ್ಕೂ ಅಧಿಕಾರಿಗಳಿಗೆ ಲಂಚ ಕೊಡಬೇಕು. ಇದನ್ನು ಲಂಚ ಅಂತಾರೆ. ಭ್ರಷ್ಟಾಚಾರದಲ್ಲಿ ಬೇರೆಯೇ ಇರುತ್ತೆ. ಅಂದರೆ ನಾನು ಕೇಳೋದು ಅಕ್ರಮ. ಈಗ ಯಾವುದೋ ನಮ್ಮೂರಲ್ಲಿ ಒಂದು ಸರ್ಕಾರಿ ಜಮೀನಿತ್ತು, ಸರ್ ಅದು ತಿದ್ಬಿಟ್ಟು ನನಗೊಂದು 1 ಎಕರೆ 2 ಎಕರೆ ಮಾಡಿಸ್ಕೊಟ್ಬಿಡಿ. ನೀವು ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನೀವು ಮಾಡ್ಕೊಂಡ್ರೆ ನಿಮ್ಗೆ ಸಿಕ್ಕಾಕೊಂಡ್ಬಿಡ್ತೀರಾ, ಅದಕ್ಕೆ ನನಗೆ ಮಾಡಿಕೊಡಿ, ನಾನು ಅದು 50 ಲಕ್ಷ ಆಗುತ್ತೆ ಇವತ್ತು ಅದ್ರ ಜಮೀನಿನ ಬೆಲೆ, ನಾನು ನಿಮ್ಗೆ 10 ಲಕ್ಷ ಕೊಡ್ತೀನಿ. ಅವನು 10 ಲಕ್ಷ ಸಿಕ್ತು, ಇವನಿಗೆ 50 ಲಕ್ಷ ರೂಪಾಯಿ ಜಮೀನು ಉಳಿತು ಅಲ್ವಾ? ಇದು ಭ್ರಷ್ಟಾಚಾರ. ಅಂದರೆ ಈಗ ಯಾವುದು ಕಾಮಗಾರಿಗಳಲ್ಲಿ 50 ಲಕ್ಷ ರೂಪಾಯಿದು ಒಂದು ಕಾಮಗಾರಿ ಕೊಟ್ಟಿದ್ರೆ ಅದರಲ್ಲಿ 20 ಲಕ್ಷದಲ್ಲಿ ಕಳಪೆ ಕಾಮಗಾರಿ ಬಿಟ್ಕೊಡ್ತಾರೆ, ಶೇರು. ಈ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವನ್ನು ರಾತ್ರೋರಾತ್ರಿ ನಿಲ್ಲಿಸೋಕ್ಕಾಗಲ್ಲ, ಆದರೆ ಲಂಚವನ್ನು ರಾತ್ರೋರಾತ್ರಿ ನಿಲ್ಲಿಸ್ಬೋದು. ನಾವು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮನಸ್ಸು ಮಾಡಿದ್ರೆ. ಅದೇ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ಪಾರದರ್ಶಕತೆ ತಂದುಬಿಟ್ರೆ ಎಲ್ಲ ಕಚೇರಿಗಳಲ್ಲೂ CCTV, ಅವ್ರ ಪ್ರತಿಯೊಂದನ್ನು ಆನ್ಲೈನು. ಈಗ ಸಕಾಲ ಬಂತು, ಒಳ್ಳೆ ಸ್ಕೀಮು. ಅದೆಲ್ಲ ಮಧ್ಯಪ್ರದೇಶದಿಂದ ಇವರು ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದಾಗ ಮಧ್ಯಪ್ರದೇಶದ ಕಾನ್ಸೆಪ್ಟ್ನ ಇಲ್ಲಿ ಅಡಾಪ್ಟ್ ಮಾಡಿದ್ರು. ಆದರೆ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ನಡೆಸ್ತಿಲ್ಲ ಸರಿಯಾಗಿ, ಅದು ನೀವು ಇಂಪ್ಲಿಮೆಂಟ್ ಆಗೋಂಗಿಲ್ಲ. ಹಾಗಾಗಿ ಲಂಚ ನಿಲ್ಲಬೇಕು ಫಸ್ಟು. ಭ್ರಷ್ಟಾಚಾರ ನಿಧಾನಕ್ಕೆ ಸರಿದು ಎಲ್ಲೆಲ್ಲಿ ಬಡಿಬೇಕು ವಿಚಾರಣೆ ಮಾಡಿದ್ರೆ, ತನಿಖೆ ಮಾಡಿದ್ರೆ ಭ್ರಷ್ಟಾಚಾರನೂ ಸಿಗ್ತಾರೆ. ಇವತ್ತು ಸಾಮಾಜಿಕ ನ್ಯಾಯ ಅಂದರೆ ಇವತ್ತು ಸಾಮಾಜಿಕ ನ್ಯಾಯ ಅಂದರೆ ವಿಶೇಷವಾಗಿ ಹಿಂದುಳಿದವರಿಗೆ, SC STಗಳಿಗೆ ಅಥವಾ OBCಗಳಿಗೆ ರಿಸರ್ವೇಷನನ್ನು ಸಾಮಾಜಿಕ ನ್ಯಾಯ ಅಂತಿದ್ದಾರೆ. ಇವತ್ತು ರಿಸರ್ವೇಷನ್ ಒಂದು ರೀತಿಯಲ್ಲಿ ಇರ್ರಿಲೆವೆಂಟ್, ಅಪ್ರಸ್ತುತ ಆಗ್ತಾಯಿದೆ. ಯಾಕೆ? ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ರಿಸರ್ವೇಷನ್ ಇರೋದು ಅಲ್ವಾ? ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸರಿಯಾಗಿ ಸೌಲಭ್ಯಗಳಿಲ್ಲ, ಮತ್ತು ಅಲ್ಲಿ ಸರಿಯಾಗಿ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಸರ್ಕಾರಿ ನೌಕರಿ ಅನ್ನೋದೇ ಇವತ್ತು ಸಿಗ್ತಾ ಇಲ್ಲ. ಮತ್ತು ಇನ್ನೆಲ್ಲಿ ನಿಮಗೆ ರಿಸರ್ವೇಷನ್ನಿಂದ ನೀವು ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ವರ್ಗದ ಬಡವರಿಗೂ ಉಚಿತವಾದ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ ಮತ್ತು ನೌಕರಿ ಸಿಗುವಂಥದ್ದು ಮಾಡಿದ್ರೆ ಮಾತ್ರ ಆಗುತ್ತೆ. ಅದೆಲ್ಲ ಆಗಬೇಕು ಅಂದರೆ ಭ್ರಷ್ಟಾಚಾರ ನಿಲ್ಲಬೇಕು. ಮತ್ತು ಬಡತನವನ್ನು ನಿವಾರಣೆ ಮಾಡೋದಕ್ಕೆ ಏನು ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳಲ್ಲಿ ಸೋರಿಕೆ ಆಗದೆ ಮತ್ತು ಅವು ಪ್ರಾಮಾಣಿಕವಾಗಿ ನಿಗದಿತ ಕಾಲದೊಳಗಡೆ ಸಿಗುವಂಗಾಗಬೇಕು. ಅದಕ್ಕೆ ಇವತ್ತಿರುವ ಅತಿ ದೊಡ್ಡ ಶತ್ರು ಅಂದರೆ ಭ್ರಷ್ಟಾಚಾರ, ಲಂಚ. ಸೊ ಹಾಗಾಗಿ ಇವತ್ತು ನಾವು ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ತೊಲಗಿಸಬೇಕು, ಜಾತಿಗಳ ನಡುವೆ ಇರುವಂಥ ತಾರತಮ್ಯವನ್ನು ತೊಲಗಿಸಬೇಕು. ಎಲ್ಲ ಜಾತಿ ವರ್ಗಗಳಲ್ಲಿರುವಂಥ ಬಡವರನ್ನು ನಾವು ಮಧ್ಯಮ ವರ್ಗಕ್ಕೆ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋ ಆಗಿದ್ರೆ ಇಲ್ಲಿ ಲಂಚ ಭ್ರಷ್ಟಾಚಾರ ತೊಲಗಬೇಕು. ಹಾಗಾಗಿ ಇವತ್ತು ಲಂಚ ಭ್ರಷ್ಟಾಚಾರ ತೊಲಗಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಬೇಕು. ಅದು ಯಾವಾಗ ಮಾಡೋಕ್ಕಾಗುತ್ತೆ ಅಂದರೆ ನಾವು ಪ್ರಾಮಾಣಿಕವಾಗಿ ಗೆದ್ದು ಬಂದಾಗ. ಈಗ ನೀವು ಹೇಳಿದ್ರಿ, ನೀವು CM ಆದರೆ MLA ಆದರೆ, ನಾವು MLA CM ಆಗಬೇಕು ಅಂತ ಜನ ಅಂದುಕೊಂಡು ಹಣ ತಗೊಳ್ಳದೆ, ಹೆಂಡ ಕೇಳದೆ, ಇನ್ಯಾವುದೋ ನಿಕ್ಕರ್ ಓಟ್ ಹಾಕದೆ KRS ಪಕ್ಷದವರು ಭ್ರಷ್ಟಾಚಾರವನ್ನು ನಿಲ್ಲಿಸ್ತಾರೆ. ಭ್ರಷ್ಟಾಚಾರ ನಿಂತರೆ ನಮ್ಮ ರಾಜ್ಯ ಸುಭಿಕ್ಷವಾಗುತ್ತೆ, ಹಾಗಾಗಿ ನಾನು ಈ ಸಲ KRS ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ಹಾಕಿದಾಗ ಮಾತ್ರ ಆಗುತ್ತೆ.
ನಾನು KRS ಪಕ್ಷ ಬಿಟ್ಟು ಇನ್ನಾವುದೋ ಪಕ್ಷಕ್ಕೆ JCB ಪಕ್ಷಕ್ಕೆ ಸೇರಿಕೊಂಡು ನಂದು ಇನ್ನೊಬ್ಬಂದು ಯಾವೊಂದು ತಗೊಂಡೋಗಿ 20 ಕೋಟಿ ಖರ್ಚು ಮಾಡಿದ್ರೆ ಬಿಸಾಕಿದ್ರೆ ನಾನು ಯಾಕೆ ಭ್ರಷ್ಟಾಚಾರ ನಿಲ್ಲಿಸ್ತೀನಿ? ನನಗೇನು ಹುಚ್ಚುನಾಯಿ ಕಡ್ದಿದ್ಯಾ ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ? ಇವ್ರಿಗೆ ಯಾರಿಗೂ ಹುಚ್ಚುನಾಯಿ ಕಡ್ದಿಲ್ಲ. 224 MLAಗಳಿಗೆ ಚೆನ್ನಾಗೇ ಇದ್ದಾರೆ. ಅದಕ್ಕೆ ಅವ್ರು ಭ್ರಷ್ಟಾಚಾರ ನಿಲ್ಲಿಸ್ತಾ ಇಲ್ಲ. ಯಾಕೆ? ಇನ್ವೆಸ್ಟ್ ಮಾಡಿದ್ದಾರೆ. 100 ರೂಪಾಯಿ ಇನ್ವೆಸ್ಟ್ ಮಾಡಿ 1000 ರೂಪಾಯಿ ತಗೊಳ್ಬೇಕೀಗ ಅವರು. ಅದಕ್ಕಾಗಿ ಭ್ರಷ್ಟಾಚಾರ ಮುಂದುವರಿಸ್ತಾ ಇದ್ದಾರೆ. ಜನಕ್ಕೆ KRS ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ, ಅಧಿಕಾರಕ್ಕೆ ಬಂದರೆ ಇವತ್ತಿರುವಂಥ ನಾವೇನು ಉದ್ದೇಶ ಆದರ್ಶ ಇಟ್ಕೊಂಡಿದ್ವಿ ಇದೇ ರೀತಿಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವೇನು ಮಾಡೋದೇ ಬೇಡ, ತನ್ನಿಂತಾನೆ ಎಲ್ಲ ಬದಲಾಗುತ್ತೆ. ರಾತ್ರೋರಾತ್ರಿ ಅಧಿಕಾರಿಗಳು ಬದಲಾಗ್ತಾರೆ. ಹೌದಾ ಇಲ್ವಾ? ಯಾಕೆ ನಾಳೆ ನಮ್ಗೆ ನಡು ಮುರಿತಾರೆ ಇವರು ಅಂತ ಅನ್ಸುತ್ತಾ ಇಲ್ವಾ ಅಧಿಕಾರಿಗಳಿಗೆ? ನೀವು ಹೇಳೋದಕ್ಕಿಂತ ಮುಂಚೆ ಬದಲಾಗಿರ್ತಾರೆ. ಯಾಕೆ ಇವತ್ತು ರಾಜಕಾರಣಿಗಳು ಅಷ್ಟೇ ಯಾಕೆ ಹಿಂಗಿದ್ದಾರೆ ಅಂದರೆ ಜನ ಅದನ್ನು ಬಯಸ್ತಾ ಇದ್ದಾರೆ, ನಾವು ಹಂಗಿದ್ದೀವಿ ಅಂತ. ಜನ ಹಂಗೆ ಬಯಸಲ್ಲ ಅಂದಾಗ ಇದೇ ಇವತ್ತು ಭ್ರಷ್ಟಾಚಾರದ ವಿರುದ್ಧ DK ಶಿವಕುಮಾರ್ ಮಾತಾಡೋದಕ್ಕೆ ನಾಲ್ಗೆ ಬರಬಾರ್ದು. ಆದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡೋದು. ಯಾಕಂದ್ರೆ DK ಶಿವಕುಮಾರ್ ಭ್ರಷ್ಟಾಚಾರ ಮರ್ತೋಗಿದ್ದಾರೆ ಇವಾಗ ಜನ. ಅವರು SM ಕೃಷ್ಣ ಟೈಮಲ್ಲಿ ಎಂತೆಂಥ ಭ್ರಷ್ಟಾಚಾರದ ಹಗರಣಗಳಿದೆ ಗೊತ್ತಾ DK ಶಿವಕುಮಾರ್ ಅವ್ರದ್ದು. ಧನಂಜಯ್ ಸಾರಿ ಯಾವ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋದ್ನಲ್ಲ, ಅದೇ ಥರದ MSIL ಕೇಸ್ ಇದೆ. ಎಷ್ಟೋ ಏನು ಡಿನೋಟಿಫಿಕೇಶನ್ ಕೇಸ್ ಇದೆ. DK ಶಿವಕುಮಾರ್ ಯಡಿಯೂರಪ್ಪ ಇಬ್ಬರು ಸೇರಿ ಜೈಲ್ಗೆ ಹೋಗ್ಬೇಕು. ಆ ಥರದ ಪ್ರಕರಣಗಳಿದೆ. ಆದರೆ ಎಲ್ಲ ಮುಚ್ಚಾಗ್ತಾ ಆಗಿದೆ, ಹಳೆವಾಗ್ಬಿಟ್ಟಿವೆ. ಈ ಜನಾರ್ದನ್ ರೆಡ್ಡಿಗೆ ಇಷ್ಟು ಓಪನ್ ಅಂಡ್ ಶೆಟ್ ಕೇಸಲ್ಲಿ ಗಡಿಯನ್ನೇ ಕಿತ್ತಾಕ್ಬಿಟ್ಟು ಕರ್ನಾಟಕದ ಗಡಿಯನ್ನೇ ಕಿತ್ತು ಕರ್ನಾಟಕ ಆಂಧ್ರದ ಗಡಿಯನ್ನೇ ಕಿತ್ತು ಆಂಧ್ರದಲ್ಲಿ ಪರ್ಮಿಷನ್ ತಗೊಂಡು ಕರ್ನಾಟಕದಲ್ಲಿ ಗಣಿಗಾರಿಕೆ ಮಾಡಿರೋ ಇಷ್ಟು ಸಾಕ್ಷ್ಯಾಧಾರಗಳಿದ್ರು 16 ವರ್ಷ ಆದಮೇಲೆ ಜೈಲಾಗಿರೋದು ಜನಾರ್ದನ್ ರೆಡ್ಡಿಗೆ. ಇನ್ನು ಇವ್ರದ್ದಂತೂ ಇನ್ನೂ ಎಲ್ಲೆಲ್ಲೋ ಇದೆ. ಎಲ್ಲ BJPಯ ಮೇಲ್ನವ್ರನ್ನೇ ಕಾಂಗ್ರೆಸ್ನವ್ರು ಬುಕ್ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ ಕೆಲವು ಪ್ರಕರಣಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ಲೀಡರ್ಸ್ ಹೋಗಿ BJP ಅವ್ರನ್ನೇ ಬುಕ್ ಮಾಡಿಕೊಂಡು ಕೇಸುಗಳು ED IT ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆದರೂ ಇವತ್ತು ಜನರ ಮುಂದೆ ಭ್ರಷ್ಟಾಚಾರ ಯಾವನ ಕೈಯಲ್ಲೂ ನಿಲ್ಸಕ್ಕಾಗಲ್ಲ. ನಮ್ಮ ಸರ್ಕಾರನೂ ಭ್ರಷ್ಟಾಚಾರ ಮಾಡುತ್ತೆ, ಹಿಂದಿನ ಸರ್ಕಾರನೂ ಭ್ರಷ್ಟಾಚಾರ ಮಾಡುತ್ತೆ. ಹಾಗಾಗಿ ಜನ ಭ್ರಷ್ಟಾಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ ಏನು ಬೇಕೋ ಹೆಂಗೆ ಬೇಕೋ ಹಂಗಿರ್ರಿ, ಲಂಚ ಕೇಳಿದ್ರೆ ಕೊಡಬೇಕಾಗುತ್ತೆ ಅಂತಂದರೆ ಜನ ಬಿಡ್ತಾರ? ಕೈಕಾಲು ಮುರಿತಾರೆ. ಅದಕ್ಕೇನಂತಾರೆ DK ಶಿವಕುಮಾರ್ ತರದವರು ಭ್ರಷ್ಟಾಚಾರ ಹಿರೇಮಠ ಹೇಳ್ತಾರೆ ಭ್ರಷ್ಟಾಚಾರದ ಅಪರಾವತಾರ ಅಂತ. ಅಂಥವರು ಕೂಡ ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ, ನಮ್ಮಲ್ಲಿ 0% ಕಮಿಷನ್ ಅಂತಾರೆ. ಡಿಸ್ಕೌಂಟ್ ಅದರಲ್ಲೂ ಅಂದರು ಬಹಿರಂಗವಾಗಿ ಹೇಳ್ತಾರಾ? ಬಹಿರಂಗವಾಗಿ ಏನು ಹೇಳ್ತಾರೆ? ನಮ್ಮದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಅಧ್ಯಕ್ಷ ಸಿದ್ದರಾಮಯ್ಯ. ಅದೇ ಕಾರಣದಿಂದಾಗಿನೇ ಲೋಕಾಯುಕ್ತವನ್ನು ಹಾಳು ಮಾಡಿದ್ದು ಹಿಂದೆ. ಇವತ್ತು ಈ ಮೂಢ ಪ್ರಕರಣ ಸಿದ್ದರಾಮಯ್ಯ ಅವರು ಸಣ್ಣ ವಯಸ್ಸಿಗೆ MLA ಆದರು. ಆಮೇಲೆ ಯಾವತ್ತು ಹೋಗಿ ಲಾಯರಿಕೆ ಮಾಡಿದಾರಾ? ಅವತ್ತು ಬರ್ತಿದ್ದು ಸಂಬಳ ಇವತ್ತಾದ್ರೂ ಒಳ್ಳೆ ಸಂಬಳ ಬರ್ತಾ ಇದೆ MLAಗಳಿಗೆ ಮಿನಿಸ್ಟ್ರಿಗಳಿಗೆ. ಅವತ್ತೆಷ್ಟಿತ್ತು? ಅದರಲ್ಲೊಂದು ಗೌರವವಾದ ಜೀವನ ಕಟ್ಕೊಳ್ಳೋಷ್ಟು ಇಷ್ಟಿತ್ತು. ಸಣ್ಣ ಪುಟ್ಟದಾಗ ಏನೋ ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಇವತ್ತಿಗೆ ಒಂದು 20-30 ಕೋಟಿನೋ 40 ಕೋಟಿನೋ 50 ಕೋಟಿನೋ ಆಸ್ತಿ ಇರ್ಬೋದಿತ್ತು. ಏನೋ ರಿಯಲ್ ಎಸ್ಟೇಟಲ್ಲೋ ಅಲ್ಲೋ ಎಲ್ಲ ಇನ್ವೆಸ್ಟ್ ಮಾಡಿದರೆ ಸಂಸಾರನೂ ನಡೆಸ್ಕೊಂಡು ಸಂಬಳದಲ್ಲಿ ಬದುಕಿದ್ದಿದ್ರೆ. ಇವತ್ತು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನೂ ಒಬ್ಬರು. DK ಶಿವಕುಮಾರ್ ಮಾಡಿರೋ ಅವ್ಯವಹಾರ, ಕುಮಾರಸ್ವಾಮಿ ಮಾಡಿರೋ ಅವ್ಯವಹಾರಗಳು ರಾಜ್ಯಕ್ಕೆಲ್ಲ ಗೊತ್ತಿದೆ ಅವ್ರು ಯಾವೆಲ್ಲ ಮಾಡಿದಾರಂತ. ಆದರೆ ಸಿದ್ದರಾಮಯ್ಯ ಮಾತ್ರ ಏನೂ ಮಾಡಿಲ್ಲ ಅಂದ್ಕೊಂಡಿದ್ರು. ಮೂಢ ಹಗರಣದಲ್ಲಿ ನೋಡಿದ್ವಲ್ಲ ನಾವು. ಆದರೆ ಅದನ್ನು ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಸ್ತಿ ಎಲ್ಲಿ ಬಂತು? ಅವರು ಲಾಯರ್ಗೆ ಮಾಡಿದ್ದೆಲ್ಲ ಆಗಿದ್ದೆಲ್ಲ ಬರೀ MLA ಮಿನಿಸ್ಟ್ರು. ಹೆಂಗೆ ಬಂತು ಇವರಿಗೆ? ಕೇಳಬೇಕಲ್ಲ ಎಲ್ಲಾದರೂ. ಸೊ ಹಾಗಾಗಿ ಇಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ನಮ್ಮದು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಸರ್ಕಾರ ಜನನೂ ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಹೇಳೋದು ಸುಳ್ಳು ಅಂತ. ಅಧಿಕಾರಿಗಳು ಇವ್ರು ಹೇಳೋದು ಸುಳ್ಳು ಅಂತ ನಂಬ್ಕೊಂಡು ಅವರು ಭ್ರಷ್ಟಾಚಾರ ಮಾಡ್ತಾ ತಗೊಂಡೋಗಿ ಕೊಡಬೇಕಾದನ್ನು ಸೂಟ್ ಕೇಸಲ್ಲೋ ಬ್ಯಾಗಲ್ಲೋ ಇವತ್ತೆಲ್ಲ ಇನ್ನು ಫೋನ್ ಪೇನಲ್ಲ ಪೇ ಮಾಡ್ತಾರೆ. ಆದರೆ KRS ಪಕ್ಷ ಬಂತು ಅಂದರೆ, ಈ ರೀತಿಲಿ ಬಂತು ಅಂದರೆ, ನಾವೇ ಅಲ್ಲ ಯಾರೇ ಬರಲಿ ಹಣ ಹೆಂಡಕ್ಕೆ ಬಗ್ಗದೆ ನೀವು ಭ್ರಷ್ಟಾಚಾರವನ್ನು ತೆಗಿಬೇಕು, ನಿರ್ಮೂಲನೆ ಮಾಡಬೇಕು, ಅದಕ್ಕೆ ನಾವು ನಿಮ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅಂತೇಳಿ ಜನ ಅಂದರೆ ರಾತ್ರೋರಾತ್ರಿ ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಬದಲಾಗ್ಬಿಡ್ತಾರೆ. ಇದೇ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಶಿವಕುಮಾರ್ ಈ ಥರದವರೆಲ್ಲನೂ ನಾಳೆಯಿಂದ ಇನ್ನೊಂದಷ್ಟು ಒಳ್ಳೆಯವರಾಗ್ಬಿಡ್ತಾರೆ. ಅವ್ರು ಒಳ್ಳೆಯವರಾಗೋದು ಅಗತ್ಯ ಇಲ್ಲ ಸಮಾಜಕ್ಕೆ. ಹಾಗಾಗಿ ಅವರು ಕೆಟ್ಟವರಾಗ್ತಾ ಇದ್ದಾರೆ, ಸಮಾಜ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದೆ. ಆದರೆ KRS ಪಕ್ಷ ಆದಾಗ ಜನ ಬಯಸ್ತಾರೆ ಅದನ್ನು. ನೀನಾಗಲಿಲ್ಲ ನಿನ್ನೂ ನಡು ಮುರಿತೀವಿ ಅಂತ ನಮ್ಗೆ ಹೇಳಿರ್ತಾರೆ ಅವತ್ತು ಅಲ್ವಾ? ಹಾಗಾಗಿ